ಸ್ನೇಹಿತರೆ, ಕೆಲವೊಮ್ಮೆ ಸರ್ಕಾರದ ಮೌನವೇ ಅತಿ ದೊಡ್ಡ ಸಂಕೇತವಾಗಿರುತ್ತದೆ. ಅಂದರೆ ಒಂದು ಭಾರೀ ಬಿರುಗಾಳಿ ಬರಲಿದೆ ಅನ್ನೋದು. ನಾವು ನಿನ್ನೆಯವರೆಗೂ ಇಂಡಿಗೋ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ಭಾರತ ಸರ್ಕಾರ ಸಿದ್ಧವಾಗುತ್ತಿದೆ ಅಂತ ಭಾವಿಸಿದ್ದೆವು. ಆ ಸಮಯದಲ್ಲಿ ಪರಿಸ್ಥಿತಿಗಳು ಸ್ಪಷ್ಟವಾಗಿರಲಿಲ್ಲ. ನಿರ್ಧಾರಗಳು ಮೇಜಿನ ಮೇಲೆಯೇ ಇದ್ದವು, ಆದರೆ ಆದೇಶಗಳು ಹೊರಬಂದಿರಲಿಲ್ಲ. ಆದರೆ ಸ್ನೇಹಿತರೆ, ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಏಕೆಂದರೆ ಕಳೆದ 24 ಗಂಟೆಗಳಲ್ಲಿ ತೆಗೆದುಕೊಂಡ ಕ್ರಮಗಳು ಭಾರತ ತನ್ನ ಆಕಾಶವನ್ನು ಇನ್ನು ಮುಂದೆ ಯಾವ ಒಂದು ಕಂಪನಿಯ ಏಕಸ್ವಾಮ್ಯಕ್ಕೆ ಬಿಟ್ಟುಕೊಡುವ ಉದ್ದೇಶದಲ್ಲೇ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿವೆ. ಮತ್ತು ಸ್ವಂತ ದೇಶದ ಪ್ರತಿಷ್ಠೆಯನ್ನೇ ಬೆಂಕಿ ಹಚ್ಚಲು ಪ್ರಯತ್ನಿಸಿದರೆ ಅವರಿಗೆ ಯಾವ ರೀತಿಯ ಪರಿಣಾಮಗಳು ಎದುರಾಗುತ್ತವೆ. ಇದಕ್ಕೆ ಒಂದು ತಾಜಾ ಉದಾಹರಣೆಯನ್ನು ಭಾರತ ಪ್ರಪಂಚಕ್ಕೆ ತೋರಿಸಿದೆ. ಏಕೆಂದರೆ ಅತಿ ದೊಡ್ಡ ಸುದ್ದಿ ಏನೆಂದರೆ, ಇಂಡಿಗೋ ಕೈಯಲ್ಲಿದ್ದ 10% ವಿಮಾನಗಳ ಮೇಲಿನ ಅವುಗಳ ಮಾರ್ಗಗಳ ಮೇಲಿನ ನಿಯಂತ್ರಣವನ್ನು ಭಾರತ ಹಿಂದಕ್ಕೆ ತೆಗೆದುಕೊಂಡಿದೆ. ಇದರ ನಂತರ ಇಂಡಿಗೋ ಪರಿಸ್ಥಿತಿ ಮತ್ತಷ್ಟು ಇಕ್ಕಟ್ಟಾಗುವುದಲ್ಲದೆ, ಭಾರತ ದೇಶವನ್ನು ಹಗುರವಾಗಿ ತೆಗೆದುಕೊಂಡು ತಪ್ಪು ಮಾಡುತ್ತಿರುವ ವಿದೇಶಿ ಕಂಪನಿಗಳಿಗೂ ಈ ಹೊಸ ಕ್ರಮ ಒಂದು ದೊಡ್ಡ ಪಾಕವಾಗಿ ಮಾರ್ಪಟ್ಟಿದೆ. ಪೂರ್ಣ ಅಪ್ಡೇಟ್ ಏನು? ಇಂಡಿಗೋ ಮೇಲೆ ಭಾರತಕ್ಕೆ ಇಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾದ ಅಗತ್ಯ ಏಕೆ ಬಂತು ಅನ್ನೋ ವಿವರಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಅಂತ್ಯದವರೆಗೂ ನೋಡಿ. ಅಸಲು ಕತೆ ತಿಳಿಯಬೇಕೆಂದರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಕೆಲವು ದಿನಗಳ ಹಿಂದೆ ಇಂಡಿಗೋ ವಿಮಾನಗಳಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಎಂದೂ ನೋಡದಷ್ಟು ಭಾರೀ ಗಲಿಬಿಲಿ ನಡೆಯಿತು. ಪೈಲಟ್ಗಳ ಕೊರತೆ, ನಿರ್ವಹಣೆಯಲ್ಲಿ ಲೋಪಗಳು, ನಿರಂತರ ವಿಳಂಬಗಳು ಮತ್ತು 2000ಕ್ಕೂ ಹೆಚ್ಚು ವಿಮಾನಗಳು ಒಮ್ಮೆಗೆ ರದ್ದಾಗುವುದು ಇವೆಲ್ಲವೂ ದೇಶದಲ್ಲೇ ಅತಿ ದೊಡ್ಡ ಏರ್ಲೈನ್ ಕಂಪನಿ ಅತಿ ದೊಡ್ಡ ಅಪಾಯವಾಗಿಯೂ ಮಾರ್ಪಟ್ಟಿದೆ ಅನ್ನೋದನ್ನು ತೋರಿಸಿವೆ. ಅದೇ ಸಮಯದಲ್ಲಿ ಡಿಜಿಸಿಎ ಮೊದಲ ಬಾರಿಗೆ 5% ವಿಮಾನಗಳನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಆದೇಶಿಸಿತು. ಅದರ ಮೂಲಕ ಇಂಡಿಗೋ ನಿರ್ವಹಿಸಬಲ್ಲಷ್ಟು ವಿಮಾನಗಳನ್ನೇ ನಡೆಸಬಹುದು. ಆದರೆ ಸ್ನೇಹಿತರೆ, ಇದು ಕೇವಲ ಆರಂಭ ಮಾತ್ರ. ಅಸಲು ಕ್ರಮ ಈಗ ಶುರುವಾಗಿದೆ. ನೇರವಾಗಿ ಸರ್ಕಾರ ಜೋಕ್ಯ ಮಾಡಿಕೊಂಡು ಆ 5% ಕಡಿತವನ್ನು ಡಬಲ್ ಮಾಡಿದೆ. ಅಂದರೆ ಈಗ ಇಂಡಿಗೋ ತನ್ನ ಕಾರ್ಯಾಚರಣೆಯಲ್ಲಿ ಒಟ್ಟು 10% ವಿಮಾನಗಳನ್ನು ಕಡಿಮೆ ಮಾಡಿಕೊಳ್ಳಬೇಕಾಗಿದೆ. ಇದು ಸಾಮಾನ್ಯ ನಿರ್ಧಾರವಲ್ಲ. ಇದು ಇನ್ನು ಸಾಕು ಅನ್ನೋ ಸಂಕೇತ. ಒಂದು ವಿಮಾನಯಾನ ಸಂಸ್ಥೆ ದೇಶದಲ್ಲಿ 3ರಲ್ಲಿ 2 ಭಾಗದ ಆಕಾಶವನ್ನು ಆಕ್ರಮಿಸಿ ಅದು ತಡಬಡಿದರೆ, ಒಟ್ಟಾರೆ ವ್ಯವಸ್ಥೆ ಕುಸಿದು ಹೋದರೆ ಸರ್ಕಾರ ನೋಡುತ್ತಾ ಕೂರೋದಿಲ್ಲ. ಕೇವಲ ಕಡಿತ ಮಾತ್ರವಲ್ಲ, ಈಗ ಸರ್ಕಾರ ಮೊದಲ ಬಾರಿಗೆ ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಪರಿಶೀಲಕರನ್ನು ನೇಮಿಸಿದೆ. ಅವರು ಇಂಡಿಗೋಯ ಪ್ರತಿ ಚಲನೆಯ ಮೇಲೆ ನಿಗಾ ಇಡುತ್ತಾರೆ. ಅಂದರೆ ಈಗ ಕಂಪನಿ ರಿಪೋರ್ಟ್ಗಳನ್ನು ಮಾಡೋದಿಲ್ಲ. ಎಲ್ಲಿ ತಪ್ಪು ನಡೆಯುತ್ತಿದೆಯೋ ಸರ್ಕಾರ ಸ್ವತಃ ನೋಡುತ್ತದೆ. ಇದರೊಂದಿಗೆ ಡಿಜಿಸಿಎ ಆಕಸ್ಮಿಕ ತಪಾಸಣೆಗಳನ್ನು ಆರಂಭಿಸಿದೆ. ಇದು ಹೇಗೆಂದರೆ, ಡಾಕ್ಟರ್ಗೆ ಅನುಮಾನ ಬಂದರೆ ರೋಗಿ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸುತ್ತಿದ್ದರೂ ಅಸಲು ರೋಗ ಒಳಗಿರುತ್ತದೆ ಅಂತ ಹೇಳದೆಯೇ ಚೆಕಪ್ ಶುರು ಮಾಡಿದಂತೆ. ಈ ಕ್ರಮಗಳೆಲ್ಲವೂ ಉದ್ದೇಶ ಏನೆಂದರೆ, ಭಾರತ ದೇಶ ತನ್ನ ವಿಮಾನಯಾನ ವ್ಯವಸ್ಥೆಯನ್ನು ಯಾವ ಒಂದು ಕಂಪನಿಯ ದೌರ್ಬಲ್ಯದ ಮೇಲೆ ಆಧರಿಸಿ ಬಿಡೋದಿಲ್ಲ ಅನ್ನೋದು. ಸ್ನೇಹಿತರೆ, ಈಗ ಈ ಚಿತ್ರವನ್ನು ಸ್ವಲ್ಪ ದೂರದಿಂದ ನೋಡೋಣ. ಏಕೆಂದರೆ ಇಂಡಿಗೋ ಕತೆ ಕೇವಲ ಒಂದು ಕಂಪನಿಯ ಸಮಸ್ಯೆಯಲ್ಲ. ಇದು ಭಾರತ ದೇಶದ ಒಟ್ಟಾರೆ ವಿಮಾನಯಾನ ವ್ಯವಸ್ಥೆಯಲ್ಲಿರುವ ದೌರ್ಬಲ್ಯ. ಇದರ ಮೇಲೆ ದೇಶ ಈಗಷ್ಟೇ ಗಮನ ಹರಿಸುತ್ತಿದೆ. ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ, ಇಂಡಿಗೋ ತಡಬಡುವುದು ಇಷ್ಟು ದೊಡ್ಡ ಆಘಾತ ಏಕೆ ಆಯಿತು? ಇತರ ವಿಮಾನಯಾನ ಸಂಸ್ಥೆಗಳು ಈ ಭಾರವನ್ನು ತಕ್ಷಣ ಭರಿಸುವ ಸ್ಥಿತಿಯಲ್ಲಿ ಏಕೆ ಇಲ್ಲ? ಭಾರತದ ದೇಶೀಯ ಮಾರುಕಟ್ಟೆಯಲ್ಲಿ ಇಂಡಿಗೋ ಮಾರ್ಕೆಟ್ ಶೇರ್ ಇಂದು ಸುಮಾರು 60ರಿಂದ 65% ನಡುವೆ ಇದೆ ಅನ್ನೋ ಅಂದಾಜು. ಅಂದರೆ ದೇಶದಲ್ಲಿ ದಿನಕ್ಕೆ ವಿಮಾನಗಳಲ್ಲಿ ಪ್ರಯಾಣಿಸುವ ಪ್ರತಿ 10 ಜನರಲ್ಲಿ 6 ಮಂದಿ ಇಂಡಿಗೋಯಲ್ಲೇ ಪ್ರಯಾಣಿಸುತ್ತಿದ್ದಾರೆ. 2ನೇ ಸ್ಥಾನದಲ್ಲಿ ಏರ್ ಇಂಡಿಯಾ ಗ್ರೂಪ್ ಇದೆ. ಇದರ ಒಟ್ಟು ಮಾರ್ಕೆಟ್ ಶೇರ್ ಸುಮಾರು 25ರಿಂದ 30% ಇದೆ. ಇದರ ನಂತರ ಆಕಾಶ ಏರ್ ಸ್ಪೈಸ್ ಜೆಟ್ ಮತ್ತು ಇತರ ಸಣ್ಣ ಕಂಪನಿಗಳು ಇವೆ. ಅವುಗಳ ಒಟ್ಟು ಶೇರ್ 10ರಿಂದ 12% ಇರುತ್ತದೆ. ಉದ್ಯಮದಲ್ಲಿರುವ ಈ ಅಸಮತೋಲನದ ಕಾರಣದಿಂದ ಇಂಡಿಗೋಯಂತಹ ಒಂದು ಕಂಪನಿಯ ಬೆನ್ನೆಲುಬು ಕದಲಿದರೆ ಒಟ್ಟಾರೆ ವ್ಯವಸ್ಥೆಯೇ ಕದಲಿ ಹೋಗುತ್ತದೆ.
ಏರ್ ಇಂಡಿಯಾ ಗ್ರೂಪ್ ಪ್ರಸ್ತುತ ಭಾರಿ ಪುನರ್ನಿರ್ಮಾಣ ಪ್ರಕ್ರಿಯೆಯಲ್ಲಿದೆ. ಆಕಾಶ ವೇಗವಾಗಿ ಬೆಳೆಯುತ್ತಿದೆ, ಆದರೆ ಅದು ಇನ್ನೂ ಆರಂಭಿಕ ಹಂತದಲ್ಲೇ ಇದೆ. ಸ್ಪೈಸ್ ಜೆಟ್ ತನ್ನ ಬೆಳವಣಿಗೆಯ ಹೋರಾಟದಲ್ಲಿದೆ. ಅಂದರೆ ನಮ್ಮ ಬಳಿ ಹೆಚ್ಚು ಪ್ರತ್ಯಾಮ್ನಾಯಗಳು ಇಲ್ಲ, ಪ್ರಯಾಣಿಕರಿಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ಉದ್ಯಮವನ್ನು ಸರಿಪಡಿಸಲು ಸರ್ಕಾರ ತಕ್ಷಣ ಜೋಕ್ಯ ಮಾಡಿಕೊಳ್ಳಬೇಕಾಯಿತು. ಇಕ ಇಂಡಿಗೋಯ ಆದಾಯದ ಬಗ್ಗೆ ಮಾತನಾಡಿದರೆ, ಇಂಡಿಗೋ ವರ್ಷಕ್ಕೆ ಸಾವಿರಾರು ಕೋಟಿಗಳ ಲಾಭ ಗಳಿಸುವ ಕಂಪನಿ. ಇದು ಇತ್ತೀಚಿನ ವರ್ಷಗಳಲ್ಲಿ ಭಾರೀ ವಿಸ್ತರಣೆ ಮಾಡಿದೆ, ಹೊಸ ವಿಮಾನಗಳನ್ನು ಖರೀದಿಸಿದೆ ಮತ್ತು ರೂಟ್ಗಳನ್ನು ಹೆಚ್ಚಿಸಿದೆ. ಆದರೆ ವಿಸ್ತರಣೆಯ ವೇಗ ತುಂಬಾ ವೇಗವಾಗಿದ್ದ ಕಾರಣ ಕಾರ್ಯಾಚರಣೆಯ ಅಡಿಪಾಯ ಅಷ್ಟು ಬಲವಾಗಿ ತಯಾರಾಗಲಿಲ್ಲ. ಮುಖ್ಯವಾಗಿ ಪೈಲಟ್ಗಳು, ಕ್ರೂ ಮತ್ತು ಬ್ಯಾಕ್ ಎಂಡ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಈಗ ಒಂದು ಸಣ್ಣ ಪ್ರಶ್ನೆ ಎದ್ದು ನಿಲ್ಲುತ್ತದೆ. ಅಸಲು ಈ ಸಮಸ್ಯೆ ಭಾರತ ದೇಶದಲ್ಲಿ ಮಾತ್ರ ಏಕೆ ಕಾಣಿಸುತ್ತಿದೆ? ಪ್ರಪಂಚದಲ್ಲಿ ಎಲ್ಲಿಯೂ ಇದಕ್ಕೂ ಮುಂಚೆ ಹೀಗೆ ಜರಗಲಿಲ್ಲವೇ? ಸ್ನೇಹಿತರೆ, ಖಚಿತವಾಗಿ ಜರಗಿದೆ. ಅಮೆರಿಕಾದಲ್ಲಿರುವ ಸೌತ್ ವೆಸ್ಟ್ ಏರ್ಲೈನ್ಸ್ ವಿಷಯದಲ್ಲಿ 2022ರಲ್ಲಿ ನಡೆದ ಗಲಿಬಿಲಿ ಒಟ್ಟಾರೆ ಪ್ರಪಂಚಕ್ಕೆ ಒಂದು ಎಚ್ಚರಿಕೆಯಾಗಿ ಮಾರ್ಪಟ್ಟಿತು. ಅಲ್ಲಿಯೂ ಕೂಡ ಒಂದೇ ಕಂಪನಿ ದೇಶೀಯ ವಿಮಾನಗಳಲ್ಲಿ ತುಂಬಾ ದೊಡ್ಡ ಭಾಗವನ್ನು ನಿರ್ವಹಿಸುತ್ತಿತ್ತು. ಅದರ ವ್ಯವಸ್ಥೆ ಕುಸಿದು ಹೋದಾಗ ಲಕ್ಷಾಂತರ ಮಂದಿ ಪ್ರಯಾಣಿಕರು ಸಿಕ್ಕಿಹಾಕಿಕೊಂಡರು ಮತ್ತು ಅಮೆರಿಕನ್ ಸರ್ಕಾರ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಯಿತು. ಯುರೋಪ್ನಲ್ಲಿ ಕೂಡ ಏರ್ಲೈನ್ಸ್ ಮೇಲೆ ಹಲವು ಬಾರಿ ದಂಡಗಳನ್ನು ವಿಧಿಸಿದರು, ಏಕೆಂದರೆ ಅವುಗಳ ಗಾತ್ರ ತುಂಬಾ ದೊಡ್ಡದಾಗಿ ಹೋಗಿತ್ತು. ಅವುಗಳಲ್ಲಿ ಬಂದ ಒಂದು ಸಣ್ಣ ಸಮಸ್ಯೆ ಕೂಡ ಒಟ್ಟಾರೆ ಖಂಡದ ವಿಮಾನಗಳನ್ನು ಪ್ರಭಾವಿಸುವಂತದ್ದು. ಅಂದರೆ ಭಾರತ ದೇಶದಲ್ಲಿ ಈಗ ನಡೆಯುತ್ತಿರುವುದು ಒಂದು ಪ್ರಪಂಚವ್ಯಾಪಿ ಧೋರಣೆಯ ಭಾಗ. ಒಂದು ಕಂಪನಿ ತುಂಬಾ ದೊಡ್ಡದಾದಾಗ ಅದರ ಪತನ ಕೇವಲ ವ್ಯಾಪಾರ ಪರಮೇನ ಪತನವಲ್ಲ, ಅದು ಒಂದು ರಾಷ್ಟ್ರೀಯ ಸಂಕ್ಷೋಭವಾಗಿ ಮಾರ್ಪಡುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಭಾರತ ಮುಂದೆ ಏನು ಮಾಡಬಹುದು, ಏನು ಮಾಡಬೇಕು? ಮೊದಲ ಹೆಜ್ಜೆ ಸಮತೋಲನವನ್ನು ತರುವುದು. ಅಂದರೆ ಇಂಡಿಗೋಯ ಆಧಿಪತ್ಯವನ್ನು ಕಡಿಮೆ ಮಾಡಿ ಇತರ ವಿಮಾನಯಾನ ಸಂಸ್ಥೆಗಳು ಬಲಪಡುವಂತೆ ಸರಿಯಾದ ಅವಕಾಶವನ್ನು ಕೊಡುವುದು. ಏರ್ ಇಂಡಿಯಾ ಗ್ರೂಪ್ನು ವೇಗವಾಗಿ ನಿಲ್ಲಿಸುವುದು, ಹೊಸ ಸಂಸ್ಥೆಗಳಿಗೆ ರೂಟ್ಗಳು ಮತ್ತು ಸ್ಲಾಟ್ಗಳನ್ನು ಕೊಡುವುದು, ಆಕಾಶದಂತಹ ಕ್ಯಾರಿಯರ್ಗಳಿಗೆ ಹೊಸ ನಗರಗಳೊಂದಿಗೆ ಸಂಪರ್ಕಿಸುವಂತೆ ಬೆಂಬಲ ಕೊಡುವುದು. ಈ ಕ್ರಮಗಳೆಲ್ಲವೂ ಭಾರತಕ್ಕೆ ನಂಬಿಕಾರ್ಹ ಬಹುಮುಖಿ ಆಕಾಶಯಾನ ವ್ಯವಸ್ಥೆಯನ್ನು ನೀಡುತ್ತವೆ. ಎರಡನೇ ಹೆಜ್ಜೆ ಪ್ರಯಾಣಿಕರ ಸುರಕ್ಷತೆ ಮತ್ತು ಹಕ್ಕುಗಳನ್ನು ಬಲಪಡಿಸುವುದು. ಪ್ರಪಂಚದಲ್ಲಿ ಹಲವು ಸ್ಥಳಗಳಲ್ಲಿ ಇಂತಹ ಕಾನೂನುಗಳು ಇವೆ. ವಿಮಾನಯಾನ ಸಂಸ್ಥೆಗಳು ತಪ್ಪು ಮಾಡಿದರೆ ಪ್ರಯಾಣಿಕನಿಗೆ ನಿಗದಿತ ಪರಿಹಾರ ದೊರೆಯುತ್ತದೆ. ಭಾರತಕ್ಕೂ ಕೂಡ ಒಂದು ಬಲಿಷ್ಠ ಪ್ಯಾಸೆಂಜರ್ ಪ್ರೊಟೆಕ್ಷನ್ ಕೋಡ್ ಅಗತ್ಯ. ಇದರಿಂದ ಯಾವ ಕಂಪನಿ ತಪ್ಪು ಮಾಡಿದರೂ ಅದರ ಹಣ ನೇರವಾಗಿ ಪ್ರಯಾಣಿಕರ ಕೈಯಲ್ಲಿಗೆ ಬರುತ್ತದೆ. ಮೂರನೇ ಹೆಜ್ಜೆ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಅಂದರೆ ಹೆಚ್ಚು ಮಂದಿ ಪೈಲಟ್ಗಳು, ಮೇಲ್ದರ್ಜೆಯ ತರಬೇತಿ ವ್ಯವಸ್ಥೆ ಮತ್ತು ವಿಮಾನಯಾನ ಸಂಸ್ಥೆಗಳಿಗೆ ಅವರು ನಿರ್ವಹಿಸಬಲ್ಲಷ್ಟು ವಿಮಾನಗಳನ್ನೇ ಸೇರಿಸುವಂತೆ ನಿಯಂತ್ರಣ ತರುವುದು. ಸ್ನೇಹಿತರೆ, ಈಗ ಬರಲಿರುವ ತಿಂಗಳುಗಳಲ್ಲಿ ಭಾರತದ ವಿಮಾನಯಾನ ಕ್ಷೇತ್ರದ ಒಟ್ಟಾರೆ ಸಮತೋಲನವನ್ನು ಬದಲಾಯಿಸಬಲ್ಲ ನಿರ್ಧಾರದ ಬಗ್ಗೆ ಮಾತನಾಡೋಣ. ಅದೇ ಇಂಡಿಗೋಯ 10% ವಿಮಾನ ಕಡಿತ. ಇದು ಕೇವಲ ಕಡಿಮೆ ಮಾಡುವುದಲ್ಲ, ಇದು ಒಂದು ಮರು ವಿತರಣೆ ಮಾದರಿ. ಇದರಲ್ಲಿ ಇಂಡಿಗೋ ಇನ್ನೂ ನಿರ್ವಹಿಸಲಾರದ ಎಲ್ಲ ರೂಟ್ಗಳು ಮತ್ತು ಸ್ಲಾಟ್ಗಳನ್ನು ಇತರ ವಿಮಾನಯಾನ ಸಂಸ್ಥೆಗಳಿಗೆ ಕೊಡುವುದು ನಡೆಯುತ್ತದೆ. ಇದರ ಅರ್ಥ ಏನೆಂದರೆ, ಇದಕ್ಕೂ ಮುಂಚೆ ಇಂಡಿಗೋ ಮಾತ್ರವೇ ಇದ್ದ ಸ್ಥಳದಲ್ಲಿ ಈಗ ಏರ್ ಇಂಡಿಯಾ ಗ್ರೂಪ್, ಆಕಾಶ, ಸ್ಪೈಸ್ ಜೆಟ್ ಮತ್ತು ಬರಲಿರುವ ಹೊಸ ಕ್ಯಾರಿಯರ್ಗಳು ತಮ್ಮ ಭಾಗವನ್ನು ಹೆಚ್ಚಿಸಿಕೊಳ್ಳಬಹುದು. ಈ ಸ್ಲಾಟ್ಗಳು ಮುಖ್ಯವಾಗಿ ಇಂಡಿಗೋ ಏಕಸ್ವಾಮ್ಯವಿದ್ದ ಜನದಟ್ಟಣೆಯ ಸಮಯಗಳಲ್ಲೇ ಕೊಡಲ್ಪಡುತ್ತವೆ. ಅಂದರೆ ಒಂದು ಕಂಪನಿ ಆಧಿಪತ್ಯವಿದ್ದ ರೂಟ್ಗಳಲ್ಲಿ ಈಗ ಸ್ಪರ್ಧೆ ಹೆಚ್ಚುತ್ತದೆ. ಪ್ರಯಾಣಿಕರಿಗೆ ಹೆಚ್ಚು ಪ್ರತ್ಯಾಮ್ನಾಯಗಳು, ಮೇಲ್ದರ್ಜೆಯ ಸೇವೆಗಳು ಮತ್ತು ಹಲವು ಸಂದರ್ಭಗಳಲ್ಲಿ ಅಗ್ಗದ ಟಿಕೆಟ್ ದರಗಳು ದೊರೆಯುವ ಅವಕಾಶ ಹೆಚ್ಚುತ್ತದೆ. ಸ್ನೇಹಿತರೆ, ಮತ್ತು ನಿಮಗೇನು ಅನಿಸುತ್ತದೆ? ಇಂಡಿಗೋ ಮೇಲೆ ಭಾರತ ಇನ್ನೂ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕೇ ಅಥವಾ ಪ್ರಸ್ತುತಕ್ಕೆ ಇದು ಸಾಕೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಅಂತೆಯೇ ಇಂತಹ ಮತ್ತಷ್ಟು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.